ರಾಜ್ಯದಲ್ಲಿರುವ ಎಲ್ಲಾ ಯುವಕರು ಬಂದು ಕೈ ಜೋಡಿಸಬೇಕು. ಈ ಒಂದು ಹೋರಾಟ ನಮ್ಮ ನೇಮಕಾತಿ ಏನು ಸರ್ಕಾರದಲ್ಲಿ ಏನು ಪ್ರಣಾಳಿಕೆಯಲ್ಲಿ ಹೇಳಿದ್ರು, ಮತ್ತೆ ರಾಜ್ಯ ಸರ್ಕಾರ ಏನಿವಾಗ ಕೋರ್ಟಲ್ ಆದೇಶ ಇದೆ, ಕೋರ್ಟಲ್ ಕೇಸ್ ಇದೆ, ಅದನ್ನ ಸಾಲ್ವ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ಆದ್ರೆ ಇವರು ಬೇಕು ಅಂತ ರೆಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ. ಈ ಒಂದು ರೆಕ್ರೂಟ್ಮೆಂಟ್ ಈ ಕೂಡಲೇ ಮಾಡಬೇಕು ಅಂತಂದ್ರೆ ಎಲ್ರೂ ಒಗ್ಗಟ್ಟಾಗಿ ಸರ್ಕಾರಕ್ಕೆ ಪ್ರಶ್ನೆ ಮಾಡಲೇಬೇಕು. ಯಾಕೆ ಅಂತಂದ್ರೆ ಇಲ್ಲಿ ರಾಜ್ಯದಲ್ಲಿರೋ ಪ್ರತಿಯೊಬ್ಬ ಆಸ್ಪಿರೆಂಟ್ಸ್ ಸ್ಪರ್ಧಾ ಆಕಾಂಕ್ಷಿಗಳು ಇವತ್ತು ಗಿಗ್ ವರ್ಕರ್ಸ್ ಆಗಿ ಕೆಲಸ ಮಾಡ್ತಿದ್ದಾರೆ, ಇವತ್ತು ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದಾರೆ, ಝೊಮ್ಯಾಟೊ ಜಿಗ್ಗೆ ಕೆಲಸ ಮಾಡ್ತಿದ್ದಾರೆ. ಇವತ್ತು ನಾವು ಧಾರವಾಡದಲ್ಲಿ ಯಾವುದೇ ಹೋಟೆಲ್ ಹೋಗಿ ಬಾರ್ಗೆ ಹೋಗಿ ಅಲ್ಲೂ ಕೂಡ ಇವತ್ತು ಆಸ್ಪಿರೆಂಟ್ಸ್ ಪಾರ್ಟ್ ಟೈಮ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವತ್ತು ಎಷ್ಟೋ ಜನ ಕಾಂಕ್ರೀಟ್ ಕೆಲಸ ಅಂದ್ರೆ ಊರುಗಳಿಗೆ ಹೋಗಿ ಹೊಲ ಗದ್ದೆ ಕೆಲಸ ಮಾಡೋ ಪರಿಸ್ಥಿತಿ ಬಂದಿದೆ. ಇವತ್ತು ರಾಜ್ಯದಲ್ಲಿರುವ 15ರಿಂದ 20 ಲಕ್ಷ ಜನ ಸ್ಪರ್ಧಾ ಆಕಾಂಕ್ಷಿಗಳಿಗೆ ನ್ಯಾಯ ಸಿಗಬೇಕು ಅಂತಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಇದೇ ತಿಂಗಳು ಫೆಬ್ರವರಿ 24ನೇ ತಾರೀಕು ಮಂಗಳವಾರ ಹೋರಾಟಕ್ಕೆ ಬೆಳಗ್ಗೆ 10 ಗಂಟೆಗೆ ಎಲ್ಲರೂ ಭಾಗವಹಿಸಿ, ಆಮೇಲೆ ಇದೇ ತಿಂಗಳು ಫೆಬ್ರವರಿ 25ನೇ ತಾರೀಕು ಬುಧವಾರ ಡಿಸಿ ಕಚೇರಿ ಮುಂದೆ ನಾವು ಅನಿರ್ದಿಷ್ಟಾವಧಿ ಹೋರಾಟ ಮಾಡೋಣ. ಈ ಒಂದು ಹೋರಾಟಕ್ಕೆ ಪ್ರತಿಯೊಂದು ಆಸ್ಪಿರೆಂಟ್ಸ್ ಭಾಗವಹಿಸಬೇಕು, ಎಲ್ಲರೂ ಸಪೋರ್ಟ್ ಮಾಡಬೇಕು. ಎಲ್ಲಾ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಮೆಂಟರ್ಸ್, ಲೆಕ್ಚರರ್ಸ್, ಈ ಒಂದು ಎಲ್ಲರೂ ಯಾವುದೇ ಭೇದ ಭಾವ ಇಲ್ಲದೆ ವಿದ್ಯಾರ್ಥಿಗಳ ಪರವಾಗಿ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟಕ್ಕೆ ಬನ್ನಿ. ಸರ್, ಕಳೆದ 5-6 ವರ್ಷದಿಂದ ನಮ್ಮ ರಾಜ್ಯದಲ್ಲಿ ಯಾವುದೂ ರೆಕ್ರೂಟ್ಮೆಂಟ್ ಆಗಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಬಂದು ಸುಮಾರು 3 ವರ್ಷ ಆಯಿತು. ಈ ಒಂದು ಏನಂದ್ರೆ ಪ್ರಣಾಳಿಕೆಯಲ್ಲಿ ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. ಬಂದು 3 ವರ್ಷ ಆದ್ರೂ 5,000 ವೇಕೆನ್ಸಿ ಫಿಲ್ ಆಗಿಲ್ಲ ಸರ್. ಇದನ್ನ ನಾವು 43 ಇಲಾಖೆಯಿಂದ 7,84,000 ಖಾಲಿ ಹುದ್ದೆ ಇದೆ. ಟೀಚರ್ ವೇಕೆನ್ಸಿ 80,000 ಹುದ್ದೆ ಇದೆ, ಖಾಲಿ ಹುದ್ದೆ ಇದೆ. ಪೊಲೀಸ್ ಇಲಾಖೆಯಿಂದ 30,000 ಖಾಲಿ ಹುದ್ದೆ ಇದೆ. ಮತ್ತೆ 11,000 ಕಂದಾಯ ಇಲಾಖೆಯಿಂದ, ಆರೋಗ್ಯದಿಂದ 40,000 ಇಲಾಖೆ, ಪ್ರತಿಯೊಂದು ಇಲಾಖೆಯಿಂದನೂ ಮೋರ್ ದೆನ್ 10,000 ವೇಕೆನ್ಸಿ ಖಾಲಿ ಇದೆ ಸರ್. ಇದನ್ನ ಈ ಕೂಡಲೇ ಭರ್ತಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಬೆಂಗಳೂರಲ್ಲಿ, ಧಾರವಾಡದಲ್ಲಿ, ಬಿಜಾಪುರದಲ್ಲಿ ಸಾಕಷ್ಟು ಹೋರಾಟ ಮಾಡಿದ್ವಿ. ಇವಾಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಭೇಟಿ ಮಾಡಿದ್ದಾದ್ಮೇಲೆ ಕೂಡ ಅವರು 5 ವರ್ಷ ವಯೋಮಿತಿ ಕೊಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟಿದ್ರು. ಲಾಸ್ಟ್ ಟೈಮು ವಿಂಟರ್ ಸೆಷನ್ ಅಲ್ಲಿ ಭೇಟಿ ಮಾಡಿದಾಗ 5 ವರ್ಷ ಅವರು ಭರವಸೆ ಕೊಟ್ಟಾಗ 5 ವರ್ಷ ವಯೋಮಿತಿ ಕೊಟ್ಟಿದ್ದಾರೆ. ಆದ್ರೆ ವಯೋಮಿತಿ ಕೊಟ್ಟಾದ್ಮೇಲೆ ರೆಕ್ರೂಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರು. ಸುಮಾರು 1.5-2 ತಿಂಗಳಾದ್ರೂ ಅದ್ರ ಬಗ್ಗೆ ಏನೂ ಇಲ್ಲ. ಇವಾಗ ಇವನ್ನ ಕೇಳಿದ್ರೆ ಕೋರ್ಟ್ ಮೇಲೆ ಹೇಳ್ತಿದ್ದಾರೆ. ಏನೇ ಮಿಸ್ಟೇಕ್ ಇದ್ರು, ರಿಸರ್ವೇಶನ್ ಮಿಸ್ಟೇಕ್ಸ್ ಇದ್ರು ಇದು ಲೆಜಿಸ್ಲೇಟಿವ್ ಮಾಡಿರೋ ತಪ್ಪು. ಇದನ್ನ ಸರಿಪಡಿಸಿಕೊಂಡು ಈ ಕೂಡಲೇ ರೆಕ್ರೂಟ್ಮೆಂಟ್ ಮಾಡಬೇಕು. ವಿತಿನ್ 15 ಡೇಸ್ ಅಲ್ಲಿ ಮಾಡಿಲ್ಲ ಅಂತಂದ್ರೆ ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕಲ್ಲೂ ಹೋರಾಟ ಮಾಡ್ತೀವಿ ಸರ್. ಆದ್ರೆ ಈ ಕೂಡಲೇ ರೆಕ್ರೂಟ್ಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇದೇ ತಿಂಗಳು ಫೆಬ್ರವರಿ 24ನೇ ತಾರೀಕು ಶ್ರೀನಗರದಿಂದ ಡಿಸಿ ಕಚೇರಿವರೆಗೂ ಪಾದಯಾತ್ರೆ ಮಾಡ್ತಾ ಇದೀವಿ ಧಾರವಾಡದಲ್ಲಿ. ದಯವಿಟ್ಟು ಎಲ್ಲಾ ವಿದ್ಯಾರ್ಥಿಗಳಿಗೆ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು. ಮತ್ತೆ ಇದೇ ತಿಂಗಳು 25ನೇ ತಾರೀಕಿಂದ ಡಿಸಿ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ ಸರ್. ಈ ಒಂದು ನೇಮಕಾತಿ ಪ್ರಾರಂಭ ಆಗಬೇಕು. ಇವತ್ತು ರಾಜ್ಯದ ಯುವಕರ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ಇವತ್ತು ಗಿಗ್ ವರ್ಕರ್ಸ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇವತ್ತು ಒಂದು ಟೈಮ್ ಊಟಕ್ಕೂ ಕಷ್ಟಪಡ್ತಿದ್ದಾರೆ. ಇವತ್ತು ದೇವಸ್ಥಾನದಲ್ಲಿ ಇರ್ಬೋದು, ಚೌಟ್ರಿಯಲ್ಲಿ ಇರ್ಬೋದು, ಅಲ್ಲೆಲ್ಲ ಹೋಗಿ ಊಟ ಮಾಡೋಂಥ ಪರಿಸ್ಥಿತಿ ಬಂದಿದೆ. ಇವತ್ತು ಪಾರ್ಟ್ ಟೈಮ್ ಕೆಲಸ ಆಗಿ ಒಂದು ಬಾರಲ್ಲಿ ಇರ್ಬೋದು, ಹೋಟ್ಲಲ್ಲಿ ಇರ್ಬೋದು, ಪಾರ್ಟ್ ಟೈಮ್ ಕೆಲಸ ಆಗಿ ಇನ್ನೊಂದು ಹಲವಾರು ಒಂದು ಕಾಂಕ್ರೀಟ್ ಕೆಲಸ ಮಾಡ್ತಿದ್ದಾರೆ ಸರ್. ಇವಾಗ ನಾವು 2,000 ಜನಕ್ಕೆ ಪರ್ಮಿಷನ್ಸ್ ಕೇಳಿದೀವಿ ಸರ್.